ಸಾಧನೆ ನೀವು ಶೂನ್ಯ ಆದ್ರೆ ಇವ್ರ ಅವಧಿನಲ್ಲಿ ಏನೂ ಆಗ್ಲಿಲ್ಲ, ಇವರು ಮುಂದಿನ ಸರಿಗೆ ಅನರ್ಹರು ಎಂಬ ರೀತಿಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಯಾಕೆ ನಾವು ನಮ್ಮ ಲಕ್ಷ್ಮಕ್ಕನ ಹೆಸರು ಹೇಳ್ತೀವಿ, ಇನ್ನೊಬ್ರು ಯಾರೋ ನಮ್ಮ ಯಾರು ಮೂರ್ತಣ್ಣು ಇವರೆಲ್ಲರ ಹೆಸರು ಯಾಕೆ ಹೇಳ್ತೀವಿ ಅಂದ್ರೆ ಅವರತ್ತ ಅವತ್ತು ಉಳಿಸ್ಬೇಕು, ಸಂಘ ಉಳಿಸ್ಬೇಕು ಅಂತ ಶ್ರಮ ಹಾಕಿದ್ವಿ. ಸಂಘನ ಇವತ್ತೇನಾದ್ರೂ ಸರಿನೇ, ಯಾರು ಏನಂದ್ರೂ ಸರಿನೇ ಸಂಘ ಉಳಿಸ್ಬೇಕು ಅಂತ ಒಂದು ಪ್ರಯತ್ನ ಹಾಕಿರಲ್ಲ, ಅದನ್ನ ನಾವು ಯಾರು ಕೂಡ ಮರೆಯೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇವತ್ತು ಮಹಿಳಾ ಸಹಕಾರ ಸಂಘಗಳು ನಮ್ಮ ಚೈತ್ರ ಇವತ್ತಾಲೆ ಒಂದು 3ನೇ ಸ್ಥಾನದಾಗ ಐತೆ. ಇಡೀ ತಾಲೂಕಲ್ಲಿ ಇವತ್ತು 19-20 ಕ್ಯಾನ್ ಪ್ರತಿದಿನ ಒಂದು ಸರ್ತಿಗೆ ಹಾಲನ್ನ ಕೊಡ್ತಾ ಅಂತ ಮಟ್ಟಿಗೆ ಇವತ್ತು ಹೋಗಿದೆ. ಅದು ಮಹಿಳಾ ಸಹಕಾರ ಸಂಘನೇ ಇಲ್ದರೆ. ಮತ್ತೆಲ್ಲೊಂದ್ ಕಡೆ ಬರಗೂರು, ಇಡೀ ತಾಲೂಕಲ್ಲಿ ಲಕ್ಷ್ಮಕ್ಕಯ್ಯ ಒಂದು ನಿಮಿಷ, ಇಡೀ ತಾಲೂಕಲ್ಲಿ ಹೈಯೆಸ್ಟ್ ಹಾಲು ಮಹಿಳಾ ಸಹಕಾರ ಸಂಘ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಬರಗೂರು, ಅದು ಮಹಿಳಾ ಸಹಕಾರ ಸಂಘನೇ. ಅದು ಕೂಡ ಒಂದು ಸರ್ತಿಗೆ 2,500 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವುಗಳು ಹೋಗಂತ ಪ್ರಯತ್ನವನ್ನ ನೀವು ಹಾಕ್ಬೇಕು. ನೀವು ಮಹಿಳೆಯರು ಮನ್ಸು ಮಾಡಿ ನಿಜಕ್ಕೂ ಕೂಡ ನೀವು ಮಾಡ್ತೀರಾ. ಅದನ್ನ 1 ಹಸು 2 ಹಸು ಕಟ್ಟಿದ್ರೆ ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಲಾಭ ಮಾಡಕ್ ಆಗೋದಿಲ್ಲ. ನೀವು ಕನಿಷ್ಠ ಒಂದೊಂದು ಕುಟುಂಬಕ್ಕೆ 5-6 ಹಸುಗಳನ್ನು ಕಟ್ಟಬೇಕು. ತಂದ ತಕ್ಷಣ ಮೇವೆ ತಂತೀರಿ, ಬರಗಾಲದಾಗ ಇರ್ತೀರಾ, ಅದು ಬೇಕಾಯ್ತು. ಯಾರು ಮಾಡಿಲ್ಲ ಅಂತ ಕೆಲಸ ಮಾಡೋದೇನು, ಅಡಿಗೆ ಮಾಡೋ ಸ್ವಲ್ಪ ಆದ ತಕ್ಷಣನೇ ಹಸುಗಳು ನೋಡೋದ್ರ ಕಡೆಗೆ ಜವಾಬ್ದಾರಿ ಇರ್ತೈತೆ. ನಿಮ್ಗಳ ಜೊತೆಗೆ ನಿಮ್ಮ ಯಜಮಾನ್ರುಗಳು ಮನೆಗಿರೋ ಇತರೆಯವರು ಸಮೇತನ ಹಸುಗಳ ಸಾಕಾಣಿಕೆ ಬಗ್ಗೆ ನೆರವಾಗ್ತಾರೆ. ನೀವು ಇದನ್ನ ಮಾಡೋ ಪ್ರಯತ್ನವನ್ನ ಸೀರಿಯಸ್ ಆಗಿ ಮಾಡಿದ್ರೆ ನಿಜ ಕೂಡ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಇನ್ನಷ್ಟು ಪ್ರಬುದ್ಧರಾಗೋದಿಕ್ಕೆ ಸಾಧ್ಯ ಆಗ್ತೈತೆ. ಮತ್ತೆ ಈಗಾಗಲೇ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿ, ಯಾರು ಇವತ್ತು ಹಾಲಿನ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ಗಮನಿಸಿ, ಅವರೆಲ್ಲರೂ ಎಲ್ಲೋ ಒಂದ್ ಕಡೆ ಸ್ವಾಭಿಮಾನವಾಗಿ ಬದುಕೋದನ್ನ ಇವತ್ತು ಕಲ್ತಿದ್ದಾರೆ. ಯಾರು ಕೂಡ ಸಣ್ಣ ಪುಟ್ಟ ಖರ್ಚುಗಳಿಗೆ ಕೈ ಚಾಚಿದಲೇ ಅಲ್ಲಿ ಸಾಲ ಕೇಳಿ ಇಲ್ಲಿ ಸಾಲ ಕೇಳಿ ಎಲ್ಲೋ ಒಂದ್ ಕಡೆ ಸಾಲ ಕೊಡದಿಲ್ದಾಗ ಒಡವೆನೇ ಅಡ ಇಕ್ಕಿ ಇವತ್ತು ಜೀವನವನ್ನ ನಡೆಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಎಷ್ಟೋ ಜನ ಇವತ್ತು ಒಡೆಗಳ್ನಿಕ್ಕಿ ತಾಪತ್ರಯಗಳನ್ನ ತೀರ್ಸ್ಕೊಂತಾ ಇದ್ದಾರೆ. ಆದ್ರೆ ಹಾಲು ಕರಿತಕ್ಕಂಥ ಕುಟುಂಬಗಳು ಯಾರು ಕೂಡ ಆ ಸ್ಥಿತಿಗೆ ಹೋಗಿಲ್ಲ. ಎಲ್ಲೋ ಒಂದ್ ಕಡೆ ಒಂದು 15 ದಿನಕ್ಕೆ ನಮ್ಗೆ ಆ ಹಣ ಬರ್ತೈತೆ, ಆ ಹಣದಲ್ಲಿ ನನ್ನ ತಾಪತ್ರಯ ತೀರ್ಸ್ಕೊಂಬಂದು ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಸ್ವಾಭಿಮಾನವಾಗಿ ಇವತ್ತು ಬದುಕೋದನ್ನ ಇವತ್ತು ಕಲ್ತಿದ್ದಾರೆ. ಕೆಲವು ಇಂಥ ಕಷ್ಟಕಾಲದಾಗೂ ಬರಗಾಲದಾಗೂ ಕೂಡ ನಾವು ಜೀವನ ಮಾಡ್ತೀವಿ ಎಂಬ ಒಂದು ಶಕ್ತಿನ ಇವತ್ತು ನಮ್ಗೆ ಈ ಹೈನುಗಾರಿಕೆ ತಂದು ಕೊಟ್ಟೈತೆ. ನೀವೆಲ್ಲರೂ ಯೋಚನೆ ಮಾಡಿ, ಯಾರ್ಯಾರು ಇವತ್ತು ಹಾಲು ಕರಿಯ ಅಂತ ಕುಟುಂಬಗಳು ನೋಡಿ ನಾವು ಬರಗಾಲ ಬಂದರೂ ಕೂಡ ಎದುರಿಸ್ತೀವಿ ಎಂಬ ಒಂದು ಶಕ್ತಿ ಈ ಹೈನುಗಾರಿಕೆಯಿಂದ ನಮ್ಮೆಲ್ಲ ರೈತ ಕುಟುಂಬಗಳಿಗೆ ಬಂದಿದೆ. ಬಂದೈತೆ ಹಸುಗಳಿಗೆ ಯಾವುದೇ ಮೂಗ್ದಾರ ಇಲ್ದಾನೆ ಮೇಸ ಅಂತ ಸಿಸ್ಟಮ್ ಅವ್ರು ಕಟ್ ಹಾಕೋದೇ ಇಲ್ಲ. ಅವೆಲ್ಲ ಒಂದು ಸುಮಾರು ಕಡೆ ಒಂದು ಕಾಂಪೌಂಡ್ ಮಾಡ್ಬಿಟ್ಟು ಆ ಕಾಂಪೌಂಡ್ ಬಿಡ್ತಾರೆ. ಹೋಗಿ ಹುಲ್ಲು ಒಂದ್ ಕಡೆ ಹಾಕಿರ್ತಾರೆ, ಹುಲ್ ಮೇಯ್ತವೆ, ನೀರು ಒಂದ್ ಕಡೆ ಇರ್ತವೆ, ನೀರು ಕುಡಿತವೆ. ಮತ್ತೆ ಯಾವಲ್ಲ ಒಂದು ಟೈಮ್ ಫೀಡ್ ಹಾಕ್ತಾರೆ, ಇದಕ್ಕೆ ಆ ಫೀಡ್ ಹೋಗಿ ತಿಂತವೆ. ಹಾಲು ಕರೆ ಟೈಮ್ನಾಗ ಬಂದು ಹಾಲು ಕೊಟ್ಟು ಹೋಗ್ತವೆ. ಈ ಸಿಸ್ಟಮ್ನ ನೀವು ಸೈಂಟಿಫಿಕ್ ಆಗಿ ಹೋದಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಕೆಪಾಸಿಟಿ ಜಾಸ್ತಿ ಆಗ್ತೈತಿ. ನಾನು 5 ಏನು 10 ಅಲ್ಲ 100 ಹಸು ಸಾಕ್ತೀನಿ ಎಂಬ ಕೆಪಾಸಿಟಿ ಅವಾಗ ನಿಮಗೆ ಬರ್ತೈತೆ. ಅವಾಗ ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭ ಗಳಿಸೋದಕ್ಕೆ ಸಾಧ್ಯ. ನೀವು ಬರೀ 2 ಕಟ್ಟಿದ್ದೀನಿ, ನಾನು 3 ಕಟ್ಟಿದ್ದೀನಿ ಅಂದರೆ ನಿಜಕ್ಕೂ ಕೂಡ ನಿಮ್ಗೆ ಲಾಭನೇ ಸಿಗಲ್ಲ. ಆ 3 ಕಟ್ಟಿ ನಿಮ್ಮ ಏನು ದಿನಕ್ಕೆ ಬೇರೆ ಕಡೆ ಕೂಲಿ ಹೋದ್ರೆ 500 ರೂಪಾಯಿನೋ 600 ರೂಪಾಯಿ ಕೊಡ್ತಾರೆ. ಅಷ್ಟು ಇಲ್ಲಿ ದುಡ್ಡು ಉಂಟಲ್ಲ ನೀವು 2 ಹಸು ಕಟ್ಟಿರಿ. ಆದ್ರಿಂದ ನೀವು ಹೈನುಗಾರಿಕೆಯನ್ನು ಯಾರು ಅವಲಂಬಿಸಿರ್ತೀರಾ, ನೀವು ಇದನ್ನ ದೊಡ್ಡ ಮಟ್ಟದಾಗ ನಾನು ಮಾಡ್ತೀನಿ ಹೈನುಗಾರಿಕೆ ಎಂಬ ಮಟ್ಟಕ್ಕೆ ತೀರ್ಮಾನ ತಗೊಳ್ಳಿ. ಅದರಲ್ಲೂ ಕೂಡ ನೀವು ತಾಯಂದ್ರು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡ್ಬೋದು. ಯಾಕೆಂದ್ರೆ ನಿಮಗೆ ನೆರವು ಕೊಡಕ್ಕೆ ನಿಮ್ಮ ಮನೆಯವ್ರುಗಳು ಇರ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಹಠ ಹಿಡಿದ್ರೆ ಏನ್ ಬೇಕಂತ ತಂದು ಕೊಡ್ತಾರೆ. ಬಟ್ ನೀವು ಮಾಡತಕ್ಕಂಥ ಮನಸ್ಥಿತಿ ನಿಮಗೆ ಬದಲಾಗಬೇಕು. ಟೆಕ್ನಿಕಲ್ ಆಗಿ ಮಾಡಬೇಕು, ಮಾಹಿತಿಯನ್ನು ತಿಳ್ಕೋಬೇಕು, ತರಬೇತಿಗಳನ್ನು ತಗೋಬೇಕು. ಯಾವ್ದಾದ್ರು ಫಾರಂ ಹೌಸ್ಗಳಿಗೆ ವಿಸಿಟ್ ಹಾಕ್ಬೇಕು. ಯಾವ್ಯಾವ ಉತ್ತಮವಾದಂಥ ರೈತ ಇವತ್ತು ಯಾವ ರೀತಿ ಹಸು ಸಾಕಾಣಿಕೆ ಮಾಡ್ತಾನೆ, ಎಂತ ಹಸು ತರ್ತಾನೆ, ನಾನು ಆ ಫಾರಂ ಹೌಸ್ ನೋಡ್ಬೇಕು. ಆ ನಿಟ್ಟಿನಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಹೈನುಗಾರಿಕೆಯಲ್ಲಿ ಜಾಸ್ತಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ವೈಜ್ಞಾನಿಕವಾಗಿ ಮಾಡಿ ಅಂಥವೆಲ್ಲ ಮಾಹಿತಿಗಳನ್ನು ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ನಿಮ್ಗೆ ಯಾವ ರೀತಿ ತರಬೇತಿ ಬೇಕಾ ಕೊಡ್ತೀವಿ. ನಿಮ್ಗೆ ಏನಾದರೂ ವೈದ್ಯಕೀಯ ವ್ಯವಸ್ಥೆಗಳು ಬೇಕಾದ ಏನು ಬೇಕಾದ್ರೆ ನಾವು ತರಬೇತಿ ಕೊಡಿಸ್ತೀವಿ. ನಿಮ್ಗೆಲ್ಲ ಬೇಕಾದ್ರೆ ರಿಸೋರ್ಸ್ ಪರ್ಸನ್ನ ಇಲ್ಲೇ ಕಳಿಸಿ ನೀವು ಎಂಥ ಹಸುಗಳು ಕಟ್ಟಬೇಕು, ಯಾವ ರೀತಿ ಸಾಕಬೇಕು ಅನ್ನೋದು ಇಲ್ಲೇ ತರಬೇತಿ ಕೊಡಿಸ್ತೀವಿ ಅಲ್ಲ. ಬಟ್ ನಿಮ್ಮ ಆ ಒಂದು ಅಭಿಪ್ರಾಯ, ನಾನು ಸಾಕಬೇಕು, ದೊಡ್ಡ ಮಟ್ಟದಲ್ಲಿ ನಾನು ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನೊಬ್ಬ ಯಶಸ್ವಿಯಾಗಿ ಇದರಲ್ಲಿ ನನ್ನ ಮೇಲಕ್ಕೆ ಬರಬೇಕು ಎಂಬ ಒಂದು ಆಕಾಂಕ್ಷೆ ನಿಮ್ಮಲ್ಲಿ ಬಂತು ಅಂದರೆ ಇದರಲ್ಲಿ ನೀವು ಸಕ್ಸಸ್ ಆಗ್ತೀರಾ.
ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.